ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ಮೊದಲನೇ ವಿಡಿಯೋ ಒಳಗೆ ಹೇಳಿದ್ದೆ ನಾನು ನನ್ನ ಜರ್ನಿ ಬಗ್ಗೆ ಹೇಳ್ತಾನಂತ. ನಾನು ಒಂದು ಹಳ್ಳಿಯಿಂದ ಜರ್ಮನಿಗೆ ಹೇಗೆ ಬಂದೆ ಅಂತ ಹೇಳ್ತಾನಂತ ನಿಮಗೆ ಹೇಳಿದ್ನಿ. ಬಟ್ ಅದಕ್ಕಿಂತ ಮೊದಲು ನನ್ನ ತಲೆಯೊಳಗೆ ಒಂದು ವಿಚಾರ ಏನು ಬಂತಪ್ಪ ಅಂತಂದ್ರೆ, ಒಂದು ಟಾಪಿಕ್ ಬಂದಿತ್ತು. ಏನು ಟಾಪಿಕ್ ಬಂತಪ್ಪ ಅಂತಂದ್ರೆ ಕೃತಜ್ಞತೆ. ಕೃತಜ್ಞತೆ ಯಾಕಪ್ಪ ಅಂತಂದ್ರೆ, ನಾನೀಗ ಜರ್ಮನಿಂದ ಮಾತಾಡತ್ತನು, ನಾನು ಜರ್ಮನಿಯಾಗಿ ಇಲ್ಲಿ ಕೆಲಸ ಮಾಡ್ತಾನಂತಂದ್ರೆ ಅದು ನಾನು ಒಬ್ಬನಿಂದರಂತೆ ಸಾಧ್ಯ ಅಲ್ಲ. ನನ್ನ ಜೀವನದಲ್ಲಿ ಅಷ್ಟೆಲ್ಲ, ಅದು ನಿಮ್ಮ ಜೀವನದಲ್ಲಿ ಆಗಿರ್ಬೋದು. ಸೊ ಅದಕ್ಕೆ ನಾನು ನನ್ನ ಬಾಲ್ಯ ಜೀವನ ಅಂತಂದು ನನ್ನ ಅಂಗನವಾಡಿ ಆಗಿರ್ಬೋದು, ನನ್ನ ಪ್ರಾಥಮಿಕ ಶಾಲೆ, ನಾನು ನನ್ನ ಹಳ್ಳಿ ಹಿರೇಬಾಗೇವಾಡಿಯಲ್ಲಿ ನನ್ನ ಪ್ರಾಥಮಿಕ ಶಿಕ್ಷಣ ಹಾಗೂ ನನ್ನ ಪ್ರೌಢ ಶಿಕ್ಷಣ. ಸೊ ನನ್ನ ಪ್ರಾಥಮಿಕ ಶಿಕ್ಷಣ ಬಂದುಬಿಟ್ಟು ಪಡಿ ಬಸವೇಶ್ವರ ಪ್ರಾಥಮಿಕ ಶಾಲೆ, ಆ್ಯಂಡ್ ನನ್ನ ಪ್ರೌಢ ಶಾಲೆ ಬಂದುಬಿಟ್ಟು ಕರ್ನಾಟಕ ಪದವಿ ಪೂರ್ವ ಕಾಲೇಜು ಹಿರೇಬಾಗೇವಾಡಿ. ಆಮೇಲೆ ನಾನು PUC ಮಾಡಿದ್ದು ಹಿರೇಮಲ್ಲೂರು ಈಶ್ವರನ್ ಕಾಲೇಜ್ ಧಾರವಾಡ. ಸೊ ಆಮೇಲೆ ನಾನು ನನ್ನ ಬೇಸಿಕ್ PSC ನರ್ಸಿಂಗ್ ಮುಗಿಸಿದ್ದು KLES ಇನ್ಸ್ಟಿಟ್ಯೂಟ್ ಆಫ್ ನರ್ಸಿಂಗ್ ಸೈನ್ಸಸ್ ಹುಬ್ಬಳ್ಳಿ. ಮತ್ತು ನಾನು ಪ್ರಾಕ್ಟಿಕಲಿಗೆ ಹೋಗ್ತಿದ್ದು ಕಿಮ್ಸ್. ಸೊ ನನ್ನ ಬಾಲ್ಯದಿಂದ ನನ್ನ ಡಿಗ್ರಿವರೆಗೆ ನನ್ನ ಈ ಜರ್ನಿ ಜೊತೆ, ನನ್ನ ಈ ಜರ್ನಿ ಒಳಗೆ ಯಾರ್ಯಾರಿದ್ದರೆ ಅಂದರೆ ನನ್ನ ಗುರುಗಳಾಗಿರ್ಬೋದು, ನನ್ನ ತಂದೆ ತಾಯಿ, ನನ್ನ ಸ್ನೇಹಿತರು ಹಾಗೂ ನನ್ನ ಹಿತೈಷಿಗಳು, ಇವರೆಲ್ಲರಿಗೂ ನಾನು ತುಂಬ ಧನ್ಯವಾದಗಳನ್ನು ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಮತ್ತು ಇನ್ನೊಂದು ಮೆನ್ಷನ್ ಏನಪ್ಪ ಅಂತಂದ್ರೆ, JG ಕಾಲೇಜ್ ಹುಬ್ಬಳ್ಳಿ. ಸೊ ನಾನು ನರ್ಸಿಂಗ್ ಕಲಿಯುವಾಗ ನಾನು JG ಕಾಲೇಜ್ ಒಳಗೆ ಹಾಸ್ಟೆಲ್ ಒಳಗಿದ್ದೆ. ಸೊ ಅಲ್ಲಿಯ ಸ್ನೇಹಿತರಿಗೂ ನಾನು ಈ ವಿಡಿಯೋ ಮೂಲಕ ಧನ್ಯವಾದಗಳನ್ನು ತಿಳಿಸೋಕೆ ಇಷ್ಟಪಡ್ತೀನಿ. ಆಮೇಲೆ ನಾನು ಮೆನ್ಷನ್ ಮಾಡೋದು ಏನಪ್ಪ ಅಂತಂದ್ರೆ, ನಾನು ನನ್ನ ಜೀವನದಲ್ಲಿ ನಾನು ಕಾಲ ಮೇಲೆ ನಿಂತ್ಕೊಂಡಿದ್ದಂತಂದ್ರೆ ಬೆಳಗಾವಿ ಒಂದು ಪ್ರತಿಷ್ಠಿತ ಹಾಸ್ಪಿಟಲ್ ಆದಂಥ ಲೇಕ್ಯೂ ಹಾಸ್ಪಿಟಲ್. ನಾನು ನನ್ನ ನರ್ಸಿಂಗ್ ಜರ್ನಿ ಸ್ಟಾರ್ಟ್ ಮಾಡಿದ್ದೇನೆ ಈ ಹಾಸ್ಪಿಟಲಿಂದ. ಸೊ ನನ್ನ ಲೇಕ್ಯೂ ಹಾಸ್ಪಿಟಲ್ ಒಳಗೆ 2 ವರ್ಷ ನಾನು ICU ಒಳಗೆ ಕೆಲಸ ಮಾಡಿದ್ದೆ. ಸೊ ಈ ವಿಡಿಯೋ ಮುಖಾಂತರ ನಾನು ಲೇಕ್ಯೂ ಹಾಸ್ಪಿಟಲ್ ಎಲ್ಲ ಸಿಬ್ಬಂದಿಗೂ ಹಾಗೂ ಎಲ್ಲ ವೈದ್ಯರಿಗೂ ನನ್ನ ಧನ್ಯವಾದಗಳನ್ನ ತಿಳಿಸೋಕೆ ಇಷ್ಟಪಡ್ತೀನಿ. ಸೊ ನಂದು ಇದು ಲೇಕ್ಯೂ ಜರ್ನಿ ಮುಗಿದ ಮೇಲೆ ನಂದು ಜರ್ನಿ ಸ್ಟಾರ್ಟ್ ಆಗಿದ್ದಾನೆ ಇದು ಜರ್ಮನಿಗೆ ಲ್ಯಾಂಗ್ವೇಜ್ ಕಲಿಯೋದು. ಸೊ ನಾನು ಜರ್ಮನ್ ಲ್ಯಾಂಗ್ವೇಜ್ ಆಗ್ರಾ ಒಳಗೆ ಒಂದು WBS ಟ್ರೈನಿಂಗ್ ಇಂಡಿಯಾ ಅಂತ ಒಂದು ಇನ್ಸ್ಟಿಟ್ಯೂಟ್ ಇತ್ತು. ಸೊ ಆ ಇನ್ಸ್ಟಿಟ್ಯೂಟ್ನ ಎಲ್ಲ ಸಿಬ್ಬಂದಿಗೂ ನಾನು ನನ್ನ ಕೃತಜ್ಞತೆ ತಿಳಿಸ್ತೀನಿ. ಸೊ ಹೀಗೆ ನಿಮ್ಮ ಜೀವನದಲ್ಲಿ ನೀವು ಯಾರಿಗಾದರೂ ಕೃತಜ್ಞತೆ ಧನ್ಯವಾದಗಳು ತಿಳಿಸ್ಬೇಕಪ್ಪ ಆಯ್ತು ಅಂತಂದ್ರೆ ಈ ವಿಡಿಯೋ ಮುಖಾಂತರ ಕಮೆಂಟ್ ಸೆಕ್ಷನಲ್ಲಿ ತಮ್ಮ ಧನ್ಯವಾದಗಳನ್ನು ತಿಳಿಸ್ರಿ. ಸೊ ಎಲ್ಲರಿಗೂ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.